ಹಲೋ ಚಿಲ್ಡ್ರನ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಟು ದಿಸ್ ಸೆಷನ್. ಸೊ ಈ ಸೆಷನಲ್ಲಿ ನಾನು ಈಗಾಗಲೇ KSEEB ಬೋರ್ಡಿಂದ ಬಿಟ್ಟಿರುವಂತಹ ಮ್ಯಾಥಮೆಟಿಕ್ಸ್ ಪೇಪರ್ನ ಈಗಾಗಲೇ ನಾನು MCQ ಕ್ವಶನ್ಸ್ಗಳಿಗೆ ಕೀ ಆನ್ಸರ್ಸ್ ವಿತ್ ಸೊಲ್ಯೂಷನ್ಸ್ ಕೊಡ್ತಾ ಇದ್ದೀನಿ. ನೋಡಿಲ್ಲ ಅಂತನೋರು ಹೋಗಿ ನೋಡಿ. ಜೊತೆಗೆ ಈ ಒಂದು ವಿಡಿಯೋದಲ್ಲಿ ನಾನು ಅದೇ ಮಾಡೆಲ್ ಪೇಪರ್ಸ್ಗಳನ್ನು, ಬೋರ್ಡಿಂದ ಬಿಟ್ಟಿರೋ ಮಾಡೆಲ್ ಪೇಪರ್ಸ್ಗಳಲ್ಲಿ ಸೈನ್ಸ್ ಪಾರ್ಟ್ನ, ಫಿಸಿಕ್ಸ್ ಪಾರ್ಟ್ನ ಈ MCQ ಕ್ವಶನ್ಸ್ಗಳಿಗೆ ಸೊಲ್ಯೂಷನ್ಸ್ ಅಂದರೆ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ಯಾವ ಆನ್ಸರ್ಸು ಏನು, ಹೇಗೆ, ಅದರ ಎಕ್ಸ್ಪ್ಲನೇಷನ್ ವಿತ್ ದ ಕೀ ಆನ್ಸರ್ಸನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ ಅನ್ನೋಂಥದ್ದು. ಓಕೆನಾ ಚಿಲ್ಡ್ರನ್ಸ್, ಇನ್ಕ್ಲೂಡಿಂಗ್ ವಿತ್ ದ ಪ್ರಾಬ್ಲಮ್ಸ್, ಅದಕ್ಕೆ ಸೊಲ್ಯೂಷನ್ಸ್ ಕೂಡ ಕೊಡ್ತಾ ಇದ್ದೀನಿ ಈ ಒಂದು ಪ್ರಾಬ್ಲಮಲ್ಲಿ. ಜೊತೆಗೆ ಇಲ್ಲಿ ಬಂದಿರೋ ಕೆಲವೊಂದು ಟಾಪಿಕ್ಸ್ಗಳು ನಾನು ಮೊದಲೇ ಹೇಳಿದ ಹಾಗೆ ಮೊದಲೇ ಮಾಡಿರೋಂಥ ವೀಡಿಯೋಗಳಲ್ಲಿ ಬಂದಿರೋದ್ರಿಂದ ಸೊ ಇಂಪಾರ್ಟೆಂಟ್ ಆಗಿರೋಂಥ ವೀಡಿಯೋಗಳನ್ನು ನಾನು ಮಾಡಿದ್ದೀನಿ. ನನ್ನ ಚಾನಲ್ನಲ್ಲಿ ಹೋಗಿ ನೋಡಿ ಅನ್ನೋಂಥದ್ದು. ಈಗ ಮೊದಲನೇದಾಗಿ ಫಿಸಿಕ್ಸ್ ಪಾರ್ಟ್ನ ಮಾತ್ರ ಈ ಸಲ ನಾನು ಹೇಳುವಂಥದ್ದು. ಈಗ ಮೊದಲನೇ ಕ್ವಶನ್ ಜೊತೆಗೆ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡರಲ್ಲೂ ನಾನು ಎಕ್ಸ್ಪ್ಲೇಷನ್ ಕೊಡ್ತೀನಿ. ಅ ಡಿವೈಸ್ ಯೂಸ್ ಟು ಚೇಂಜ್ ದ ರೆಸಿಸ್ಟೆನ್ಸ್. ವಿದ್ಯುತ್ ಮಂಡಲದಲ್ಲಿ ರೋಧವನ್ನು ಬದಲಾಯಿಸಲು ಉಪಯೋಗಿಸುವ ಸಾಧನ ರಿಯೋಸ್ಟಾಟ್. ಯಾಕೆ ಇದನ್ನು ನಾನು ಪಿಕ್ ಮಾಡ್ತೀನಿ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅಮೀಟರ್ನ ತಗೊಳ್ಳಿ. ಅಮೀಟರು ಅಲ್ಲ, ಯಾಕೆಂದರೆ ಅದು ಎಲೆಕ್ಟ್ರಿಕ್ ಕರೆಂಟ್ನ ಮೆಷರ್ ಮಾಡೋದು. ಗ್ಯಾಲನೋಮೀಟರು ಎಲೆಕ್ಟ್ರಿಕ್ ಕರೆಂಟ್ನ ಐಡೆಂಟಿಫೈ ಮಾಡೋವಂಥದ್ದು, ಅಂದರೆ ಕರೆಂಟ್ ಇದೆಯೋ ಇಲ್ವೋ ಅಂತ ಹೇಳೋವಂಥದ್ದು. ವೋಲ್ಟೋಮೀಟರು ಪೊಟೆನ್ಷಿಯಲ್ ಡಿಫ್ರೆನ್ಸ್, ಅಂದರೆ ವಿಭವಾಂತರವನ್ನು ನಾವು ಐಡೆಂಟಿಫೈ ಮಾಡೋಕ್ಕಿರೋದು. ಹಾಗಾದರೆ ಇನ್ನು ಉಳಿದಿರೋದು ಒಂದೇ ಆಪ್ಷನ್ ಅಲ್ವಾ, ಅದೇ ರಿಯೋಸ್ಟಾಟ್. ಓಕೆನಾ? ಈ ರೀತಿಯಾಗಿ ನಾವು ಐಡೆಂಟಿಫೈ ಮಾಡುವಂಥದ್ದು ಒಂದು ತರಹ. ಆದರೆ ಬಟ್ ದ ಆನ್ಸರ್ ಈಸ್ ರಿಯೋಸ್ಟಾಟ್. ಬಿ ಆಪ್ಷನ್ನ ನೀವು ಶೇಡ್ ಮಾಡಬೇಕು. ಬಟ್ ಟಾಪಿಕ್ಸ್ನ ಕಲ್ತ್ಕೊಂಡಿರಿ, ಈ ರೀತಿಯಾಗಿ ಥಿಂಕ್ ಮಾಡ್ಬೋದು ಅನ್ನೋದನ್ನು ನಾನು ನಿಮ್ಗೆ ಹೇಳಿದ್ದು. ಇನ್ನು ಎರಡನೇದಾಗಿ 40 ಸೆಕೆಂಡ್, ಅಂದರೆ ಈಗ ಫ್ಲೆಮಿಂಗನ ಎಡಗೈ ನಿಯಮದಲ್ಲಿ ಮಧ್ಯದ ಬೆರಳು ಸೂಚಿಸುವುದು. ನಾನು ಪ್ರತಿ ಸಲನೇ ಹೇಳ್ತಾ ಇರ್ತೀನಿ ಫಿಸಿಕ್ಸ್ ಕೊಟ್ಟಾಗ, ಫ್ಲೆಮಿಂಗನ ಎಡಗೈ ನಿಯಮ, ಬಲಗೈ ನಿಯಮ, ಲೆಫ್ಟ್ ಹ್ಯಾಂಡ್ ರೂಲ್, ರೈಟ್ ಹ್ಯಾಂಡ್ ರೂಲ್, 3 ಫಿಂಗರ್ಸಲ್ಲಿ ಯಾವುದಾದ್ರೂ ಒಂದು ಫಿಂಗರ್ಸ್ ಕೇಳ್ತೇನೆ ಅಂತ ನೋಡಿ, ಕೇಳಿದ್ದಾನೆ. ಸೊ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲಲ್ಲಿ ಮಿಡಲ್ ಫಿಂಗರ್ ಏನು ಹೇಳುತ್ತೆ? ಸೊ ಮಿಡಲ್ ಫಿಂಗರು ಎಲೆಕ್ಟ್ರಿಕ್ ಕರೆಂಟ್ದು ಡೈರೆಕ್ಷನ್ನ ತೋರಿಸುತ್ತೆ, ವಿದ್ಯುತ್ ಪ್ರವಾಹದ ದಿಕ್ಕನ್ನು ತೋರಿಸುತ್ತೆ. ಹಾಗಾದರೆ ಯಾವ ಆಪ್ಷನ್ ಕರೆಕ್ಟ್ ಚಿಲ್ಡ್ರನ್ಸ್? ಸಿ ಆಪ್ಷನ್ ಕರೆಕ್ಟ್ ಆಗಿದೆ ಅನ್ನುವಂಥದ್ದು. ಓಕೆ, ಈಗ ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ, ಸೊ ಕನ್ನಡದಲ್ಲಿ ಫಸ್ಟ್ ಹೇಳ್ತೀನಿ. ಒಬ್ಬ ವೈದ್ಯರು -0.5D ಸಾಮರ್ಥ್ಯವನ್ನು ಹೊಂದಿರುವ ಸರಿಪಡಿಸುವ ಮಸೂರವನ್ನು ಒಬ್ಬ ವ್ಯಕ್ತಿಗೆ ಸೂಚಿಸಿದ್ದಾರೆ. ಈ ಮಸೂರದ ಸಂಗಮ ದೂರ ಮತ್ತು ವಿಧ ಯಾವುದು ಅಂತ ನೀವು ತಿಳಿಸಬೇಕು. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಅ ಡಾಕ್ಟರ್ ಪ್ರಿಸ್ಕ್ರೈಬ್ಸ್ ಅ ಕರೆಕ್ಟಿವ್ ಲೆನ್ಸ್ ಆಫ್ ಪವರ್ -0.5D ಟು ಅ ಪರ್ಸನ್. ದ ಫೋಕಲ್ ಲೆಂತ್ ಆಫ್ ಅ ಲೆನ್ಸ್ ಆ್ಯಂಡ್ ದ ಟೈಪ್ ಈಸ್ ಯು ನೀಡ್ ಟು ಫೈಂಡ್ ಆಲ್ ದ 4 ಆಪ್ಷನ್ಸ್ ಆರ್ ದೇರ್. ಸೊ ಈಗ ಇದನ್ನು ಮಾಡೋದು ಹೇಗೆ ಫೈಂಡ್ ಔಟ್ ಮಾಡೋದು ನೋಡಿ. ಇಲ್ಲಿ 2 ಥರನೂ ಮಾಡಬೇಕು ಚಿಲ್ಡ್ರನ್ಸ್. ನೀವು ಯು ನೀಡ್ ಟು ಫೈಂಡ್ ವಿಚ್ ಟೈಪ್ ಆಫ್ ಅ ಲೆನ್ಸ್, ಯಾವ ತರಹದ ಮಸೂರ ಅನ್ನೋಂಥದ್ದನ್ನೂ ನೀವು ಕಂಡುಹಿಡಿಬೇಕು ಒಂದು. ಎರಡನೇದು, ನೀವು ಆ ಒಂದು ಲೆನ್ಸ್ದು ಆ್ಯಕ್ಚುಲಾಗಿ ಸಂಗಮ ದೂರ ಅಂದರೆ ಫೋಕಲ್ ಲೆಂತನ್ನು ಕೂಡ ನೀವು ಕಂಡುಹಿಡಿಬೇಕು. ಹಾಗಾದರೆ ಹೇಗೆ ಕಂಡುಹಿಡಿಯೋದು ನೋಡಿ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಫಾರ್ಮುಲಾ ಇದೆ. ಸೊ ಫಾರ್ಮುಲಾ ಏನು ನಿಮಗೆ ಆ್ಯಕ್ಚುಲಾಗಿ? ಸೊ P = 1/F, ಇದು ಫಾರ್ಮುಲಾ. ಅಂದರೆ ಪವರ್ ಆಫ್ ಅ ಲೆನ್ಸ್ ಈಸ್ ಆಲ್ವೇಸ್ ಈಸ್ ಅ ಇನ್ವರ್ಸ್ಲಿ ಪ್ರೊಪೋರ್ಷನಲ್, ಇಟ್ಸ್ ಅ ರೆಸಿಪ್ರೋಕಲ್ ಆಫ್ ಅ ಫೋಕಲ್ ಲೆಂತ್, ಕರೆಕ್ಟಾ? ಸೊ ಹಾಗಾಗಿ ನಾವು ಈಗ ನಮಗೆ ಫೋಕಲ್ ಲೆಂತ್ ಫೈಂಡ್ ಔಟ್ ಮಾಡಬೇಕಿರೋದ್ರಿಂದ ಸೊ ಫಾರ್ಮುಲಾ ವಿಲ್ ಬಿಕಮ್ F = 1/P ಆಯಿತು. ಓಕೆನಾ? ಸೊ ಫಸ್ಟ್ ಇದನ್ನು ಕಂಡುಹಿಡಿದು ಬಿಡೋಣ, ಆಮೇಲೆ ಹೋಗೋಣ. ಸೊ ಫೋಕಲ್ ಲೆಂತ್ = 1/P. ಈಗ ಪವರ್ ಕೊಟ್ಟಿದ್ದಾರೆ ಎಷ್ಟು? -0.5D. ಸೊ ದೇರ್ಫೋರ್ ನಾನು ಅಪ್ಲೈ ಮಾಡಿದ್ರೆ ವ್ಯಾಲ್ಯೂನ 1/, ಸೊ ಪವರ್ ಈಸ್ -0.5D ಅಲ್ವಾ? ಓಕೆ, ಸೊ -0.5D, ಸೊ -0.5. ಸೊ ಇವೆರಡನ್ನು ಡಿವೈಡ್ ಮಾಡಿದಾಗ ನನಗೆ ಆನ್ಸರ್ ಬರೋದು ಎಷ್ಟು ಅಂತಂದರೆ, ದ ಆನ್ಸರ್ ಈಸ್ ನಥಿಂಗ್ ಬಟ್ +, ಪ್ಲಸ್ ಡಿವೈಡೆಡ್ ಬೈ ಮೈನಸ್ ಈಸ್ ಮೈನಸ್, ಸೊ ದೇರ್ಫೋರ್ -2.
ಸೊ ಹಾಗಾದರೆ ದ ಆನ್ಸರ್ ಈಸ್ -2, ದ ಫೋಕಲ್ ಲೆಂತ್ ಈಸ್ -2 ಅಂದರೆ ನಿಮ್ಮ ಸಂಗಮ ದೂರ -2. ಇದು ಮೊದಲನೇದಾಗಿ ಕಂಡುಹಿಡಿದಾಯಿತು. ಈಗ ಇನ್ನೊಂದು ಕಂಡುಹಿಡಿಬೇಕು, ಏನು ಇದು ಯಾವ ತರಹದ ಮಸೂರ ಅನ್ನೋದನ್ನ ನೀವು ಕಂಡುಹಿಡಿಬೇಕು. ಹಾಗಾದರೆ ಇಲ್ಲಿ ಒಂದು ಪಾಯಿಂಟನ್ನು ಹೇಳ್ಬಿಡ್ತೀನಿ ಚಿಲ್ಡ್ರನ್ಸ್. ಪವರ್ ಆಫ್ ಅ ಲೆನ್ಸು ಅಂದರೆ ಮಸೂರ ಏನು ಕೊಡ್ತೀವಿ, ಆ ಮಸೂರ ಅದು ನೆಗೆಟಿವ್ ಆಗಿದ್ದರೆ ಅದು ನಿಮಗೆ ಕಾನ್ಕೇವ್ ಲೆನ್ಸ್ ಆಗಿರುತ್ತೆ, ನಿಮ್ನ ಮಸೂರ ಆಗಿರುತ್ತೆ. ಇಫ್ ದ ಪವರ್ ಆಫ್ ಅ ಲೆನ್ಸ್ ಈಸ್ ಪಾಸಿಟಿವ್ ಅಂದರೆ ನಿಮ್ಮ ಮಸೂರ ಕೊಡುವಂಥದ್ದು ಪಾಸಿಟಿವ್ ವ್ಯಾಲ್ಯೂ ಆಗಿದ್ದರೆ ಅದು ಕಾನ್ವೆಕ್ಸ್ ಲೆನ್ಸ್ ಆಗಿರುತ್ತೆ, ಪಿನ ಮಸೂರ ಆಗಿರುತ್ತೆ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಆದರೆ ಇಲ್ಲಿ ಕೊಟ್ಟಿರೋ ಕ್ವಶನ್ ಏನು, ಆ ಒಂದು ಆನ್ಸರ್ಸ್ ಬಂದಿರೋದಾಗಲಿ ಅಥವಾ ಕೊಟ್ಟಿರೋದಾಗಲಿ -0.5D ಕೊಟ್ಟಿರುವಂಥದ್ದು ಮೈನಸ್. ಹಾಗಾದರೆ ನೆಗೆಟಿವ್ ಇದ್ದರೆ ಅದು ನಿಮ್ನ ಮಸೂರ ಅಥವಾ ಕಾನ್ವೆಕ್ಸ್ ಲೆನ್ಸ್ ಆಗುತ್ತೆ. ಹಾಗಾದರೆ ಯಾವ ಆಪ್ಷನ್ ಕರೆಕ್ಟು? ಸಂಗಮ ದೂರ ಮತ್ತು ಮಸೂರದ ವಿಧ. ಹಾಗಾದರೆ ಅರ್ಥ ಇಂಗ್ಲೀಷಲ್ಲಿ ನಿಮಗೆ ಟೈಪ್ನು ಹೇಳಬೇಕು ಮತ್ತು ಫೋಕಲ್ ಲೆಂತ್ ಹೇಳಬೇಕು. ಸೊ ಫೋಕಲ್ ಲೆಂತ್ ಈಸ್ -2 ಆ್ಯಂಡ್ ದ ಲೆನ್ಸ್ ಈಸ್ ಕಾನ್ಕೇವ್. ಹಾಗಾದರೆ ಎ ಆಪ್ಷನ್ ನಿಮ್ಮದು ಕರೆಕ್ಟ್ ಆಗಿದೆ. ಸೊ ಎ ಆಪ್ಷನ್ನ ಮೇಲೆ ನೀವು ಶೇಡ್ ಮಾಡಬೇಕಾಗತ್ತೆ. ಓಕೆ, ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಚಿಲ್ಡ್ರನ್ಸ್. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದರೆ, ವಸ್ತುವನ್ನು ಪೀನ ಮಸೂರದ ಪ್ರಧಾನ ಸಂಗಮ F1 ಮತ್ತು ದೃಕ್ಕೇಂದ್ರ ಓಗಳ ಮಧ್ಯೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ಸ್ವಭಾವ ಮತ್ತು ಗಾತ್ರ. ದ ನೇಚರ್ ಆ್ಯಂಡ್ ದ ಸೈಜ್ ಆಫ್ ದ ಇಮೇಜ್ ಫಾರ್ಮ್ಡ್ ವೆನ್ ದ ಆಬ್ಜೆಕ್ಟ್ ಈಸ್ ಕೆಪ್ಟ್ ಬಿಟ್ವೀನ್ ದ ಪ್ರಿನ್ಸಿಪಲ್ ಫೋಕಸ್ F1 ಆ್ಯಂಡ್ ದ ಆಪ್ಟಿಕಲ್ ಸೆಂಟರ್ O. ಸೊ ಇಟ್ಸ್ ಅ ಲೆನ್ಸ್. ರೇ ಡಯಾಗ್ರಾಮಲ್ಲಿ ನೀವು ನೋಡಿದರೆ ಇಟ್ಸ್ ಅ ಲೆನ್ಸಲ್ಲಿ ಬರೋವಂಥದ್ದು. ಹಾಗಾಗಿ ನಾವು ಆ ಲೆನ್ಸನ್ನು ಆ್ಯಕ್ಚುಲಾಗಿ F1 ಮತ್ತು ಈ ಲೆನ್ಸ್ ಮೇಲೆ ನಾವು ಲೆನ್ಸ್ ಥ್ರೂ ಹಾಕಿದಾಗ ಆಬ್ಜೆಕ್ಟ್ನ ನಾವು F1 ಮತ್ತು ಆಪ್ಟಿಕಲ್ ಸೆಂಟ್ರ್ ಓನ ಮಧ್ಯೆ ಇಟ್ಟಾಗ ನಮಗೆ ಆ್ಯಕ್ಚುಲಾಗಿ ಯಾವ ರೀತಿಯಾಗಿ ಬೀಳುತ್ತೆ ಅನ್ನೋಂಥದ್ದು ಅಂದರೆ ದ ನೇಚರ್ ಆ್ಯಂಡ್ ದ ಸೈಜ್ ವಿಲ್ ಬಿ ವರ್ಚುವಲ್, ಇರಕ್ಟ್ ಆ್ಯಂಡ್ ಎನ್ಲಾರ್ಜ್ ಆಗಿರುತ್ತೆ ಚಿಲ್ಡ್ರನ್ಸ್. ಮಿಥ್ಯ ಪ್ರತಿಬಿಂಬ ಆಗಿರುತ್ತೆ, ನೇರವಾಗಿರುವ ಪ್ರತಿಬಿಂಬ ಆಗಿರುತ್ತೆ ಮತ್ತು ಇರುವಂತಹ ಆಬ್ಜೆಕ್ಟ್ಗಿಂತ ದೊಡ್ಡ ಗಾತ್ರದಲ್ಲೇ ಇರುವಂಥದ್ದಾಗಿರುತ್ತೆ. ಹಾಗಾಗಿ ಎ ಆಪ್ಷನ್ನು ಅನ್ನೋಂಥದ್ದು ಕರೆಕ್ಟಾಗಿದೆ. ಎ ಆಪ್ಷನ್ಗೆ ನೀವು ಶೇಡ್ ಮಾಡಬೇಕಾಗತ್ತೆ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ನ ನೋಡೋದಾದರೆ, ಸೊ ಕನ್ನಡದಲ್ಲಿ ಫಸ್ಟ್ ಹೇಳ್ತೀನಿ. ಒಂದು ವಿದ್ಯುತ್ ಹೀಟರ್ ವಿದ್ಯುತ್ ಮೂಲದಿಂದ 4 ಆಂಪಿಯರ್ ವಿದ್ಯುತ್ತನ್ನು ಸೆಳೆಯುವಾಗ ಅದರ ತುದಿಗಳ ನಡುವಿನ ವಿಭವಾಂತರವು 60 ವೋಲ್ಟ್ ಆದರೆ ಸದರಿ ವಿದ್ಯುತ್ ಹೀಟರ್ನ ಸುರುಳಿಯ ರೋಧ ಎಷ್ಟು? ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಟರ್ಮಿನಲ್ಸ್ ಆಫ್ ಎಲೆಕ್ಟ್ರಿಕ್ ಹೀಟರ್ ಈಸ್ 60 ವೋಲ್ಟ್. ವೆನ್ ಇಟ್ ಡ್ರಾಸ್ ಅ ಕರೆಂಟ್ ಆಫ್ 4 ಆಂಪ್ ಫ್ರಮ್ ದ ಸೋರ್ಸ್ ದ ರೆಸಿಸ್ಟೆನ್ಸ್ ಆಫ್ ಎಲೆಕ್ಟ್ರಿಕ್ ಹೀಟರ್ ಕಾಯಿಲ್ ಈಸ್. ಸೊ ಇದು ಕ್ವಶನ್. ಈಗ ಹೇಗೆ ಮಾಡುವಂಥದ್ದು ನೋಡಿ, ಇಲ್ಲಿ ಫಸ್ಟು ಏನೇನು ಡೇಟಾ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಕೊಟ್ಟಿರುವಂಥದ್ದು ಕರೆಂಟ್ ಕೊಟ್ಟಿದ್ದಾರೆ. ಎಷ್ಟು ಕರೆಂಟು? 4 ಆ್ಯಂಪ್ ಅಂದರೆ ಅದರ ಅರ್ಥ ನಿಮಗೆ ಐ ಕೊಟ್ಟಿದ್ದಾರೆ. ಐ ಎಷ್ಟು? 4 ಆ್ಯಂಪ್. ಓಕೆನಾ? ಸೊ ಐಲ್ ರೈಟ್ 4 ಆ್ಯಂಪ್. ಓಕೆ, ನಾವು ಅದರ ಜೊತೆಗೆ ಇನ್ನೊಂದೇನೋ ಕೊಟ್ಟಿದ್ದಾರೆ, ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದ 2 ಕಂಡಕ್ಟರ್ ಕೊಟ್ಟಿದ್ದಾರೆ. ಸೊ 2 ಟರ್ಮಿನಲ್ಸ್ ಎಷ್ಟು? 60 ವೋಲ್ಟ್ ಕೊಟ್ಟಿದ್ದಾರೆ. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತಂದರೆ ಕನ್ನಡದಲ್ಲಿ ವಿಭವಾಂತರ ಅಂದರೆ ವಿ ಕೊಟ್ಟಿದ್ದಾರೆ. ವಿ ಎಷ್ಟು? 60 ವೋಲ್ಟ್. ಕರೆಕ್ಟಾ? ಈಗ ನಿಮಗೆ ಈ ವಿ ಮತ್ತು ಏನು ಕಂಡುಹಿಡಿಯಬೇಕು? ಸುರುಳಿಯ ರೋಧ. ನಥಿಂಗ್ ಬಟ್ ಯು ನೀಡ್ ಟು ಫೈಂಡ್ ದ ರೆಸಿಸ್ಟೆನ್ಸ್ ಆಫ್ ಅ ಹೀಟರ್, ಎಲೆಕ್ಟ್ರಿಕ್ ಹೀಟರ್ ಕಾಯಿಲ್. ಸೊ ರೆಸಿಸ್ಟೆನ್ಸು ವಿ ಮತ್ತು ಐ ಮೂರರ ಮಧ್ಯೆ ಇರುವ ಸಂಬಂಧದ ಒಂದು ರಿಲೇಷನ್ಶಿಪ್ ಇರುವ ಫಾರ್ಮುಲಾ ಯಾವುದು ಅಂದರೆ ವಿ ಈಕ್ವಲ್ಸ್ ಐ ಇಂಟು ಆರ್. ಇದು ನಿಮ್ಮ ಫಾರ್ಮುಲಾ. ಆದರೆ ನಿಮಗೆ ರೆಸಿಸ್ಟೆನ್ಸ್ ಬೇಕಾಗಿರೋದ್ರಿಂದ ಫಾರ್ಮುಲಾ ಏನಾಗುತ್ತೆ ಅಂದರೆ ವಿ ಬೈ ಐ ಆಗುತ್ತೆ. ಓಕೆನಾ? ವಿ ಬೈ ಐ. ಹಾಗಾದರೆ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ವ್ಯಾಲ್ಯೂಸ್. ವಿ ಅಂದರೆ ಎಷ್ಟು? ವಿ ಅಂತಂದರೆ 60. ನಾವು ಈಗ ಡೇಟಾವನ್ನು ಅಪ್ಲೈ ಮಾಡ್ಕೊಂಡು ಹೋಗೋಣ ಅಷ್ಟೇ. ವಿ ಅಂತಂದರೆ 60 ಡಿವೈಡೆಡ್ ಬೈ, ಓಕೆ ದಟ್ ಈಸ್ 0 ಚಿಲ್ಡ್ರನ್ಸ್, ಸಾರಿ ಈ ರೀತಿ ಬರ್ದಿದ್ದಕ್ಕೆ. ಓಕೆ, 60 ಡಿವೈಡೆಡ್ ಬೈ, ಸೊ ಹಾಗಾದರೆ ಐ ಕೊಟ್ಟಿದ್ದಾರೆ. ಐ ಎಷ್ಟು? 4. ಸೊ ಇದನ್ನು ಡಿವೈಡ್ ಮಾಡಿದಾಗ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ ಅಂತಂದರೆ ದ ಆನ್ಸರ್ ಈಸ್ 15. ಎಷ್ಟು ಆನ್ಸರು? 15. ಯಾಕಂದರೆ 15 4s 60. ಹಾಗಾದರೆ ಸೊ ದ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ ಅಥವಾ ಎಲೆಕ್ಟ್ರಿಕ್ ಹೀಟರ್ ಈಸ್ ಹೌ ಮಚ್? 15. ಹಾಗಾದರೆ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಎ ಆಪ್ಷನ್ ಕರೆಕ್ಟ್ ಆಗುತ್ತೆ. ಎ ಆಪ್ಷನಲ್ಲಿ ನೀವು ಶೇಡ್ ಮಾಡಬೇಕು. ಸೊ ವಿದ್ಯುತ್ ಹೀಟರ್ನ ಸುರುಳಿಯ ರೋಧ 15 ನಿಮಗೆ. ಓಕೆ, 15 ಓಮ್ ಅನ್ನೋವಂಥದ್ದು. ಆ್ಯಂಡ್ ಇದು ಈ ಥರ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾಗತ್ತೆ ಚಿಲ್ಡ್ರನ್ಸ್.
ಸೊ ನೀವು ಈ ಥರ ಪ್ರಾಬ್ಲಮ್ಸ್ಗಳನ್ನ ಮಾಡಬೇಕಾದ್ರೆ ಡೇಟಾವನ್ನು ಇಟ್ಕೊಳ್ಳಿ. ಡೇಟಾವನ್ನು ಇಟ್ಕೊಂಡು ಆ ಡೇಟಾದಲ್ಲಿ ಏನೇನು ಕೊಟ್ಟಿದ್ದಾರೆ, ಅದ್ರ ಬೇಸ್ ಮೇಲೆ ಯಾವ ಫಾರ್ಮುಲಾ ಇದೆ ಅಂತ ಅನ್ನೋದನ್ನು ನೋಡಿಕೊಂಡು ಆ ಫಾರ್ಮುಲಾವನ್ನು ಅಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಸಾಕು. ನೋಡಿ, ಈ ಪ್ರಾಬ್ಲಮಲ್ಲಿ ಐ ಕೊಟ್ಟಿದ್ರು, ವಿ ಕೊಟ್ಟಿದ್ರು, ಆರ್ ಬೇಕು. ಈ ಮೂರರ ಮಧ್ಯೆ ಇರುವ ರಿಲೇಷನ್ಶಿಪ್ ಇರುವ ಫಾರ್ಮುಲಾವನ್ನು ನಾನು ಐಡೆಂಟಿಫೈ ಮಾಡಿಕೊಂಡೆ, ನನಗೆ ಆನ್ಸರ್ ಬಂತು ಅನ್ನೋದು. ಓಕೆ ಚಿಲ್ಡ್ರನ್ಸ್? ಸೊ ಹಾಗಾದರೆ ಮುಂದಿನ ಕ್ವಶನ್ಗೆ ಹೋಗೋದಾದರೆ, ಸೊ ನೆಕ್ಸ್ಟ್ ಕ್ವಶನ್, ಗೋಳಿಯ ಮಸೂರದ ವೃತ್ತಾಕಾರದ ಸೀಮಾರೇಖೆಯ ವ್ಯಾಸ, ದ ಡಯಾಮೀಟರ್ ಆಫ್ ದ ಸರ್ಕ್ಯುಲರ್ ಔಟ್ಲೈನ್ ಆಫ್ ಅ ಸ್ಪೆರಿಕಲ್ ಲೆನ್ಸ್ ಈಸ್ ಕಾಲ್ಡ್ ಆಸ್ ವಾಟ್ ಅನ್ನೋಂಥದ್ದು. ಚಿಲ್ಡ್ರನ್ಸ್, ಒಂದು ಅದೇ ಲೆನ್ಸ್ ಏನಿರುತ್ತೆ, ಅಥವಾ ನೀವು ಒಂದು ಒಂದು ಲೈನ್ ಬರೀತಿರಲ್ಲ, ಸ್ಪಿಯರ್ ಬರೀತಿರಲ್ಲ, ಆ ಸ್ಪಿಯರಲ್ಲಿ ನಿಮಗೆ ಡಯಾಮೀಟ್ರನ್ನ ಹೇಳಿದ್ರೆ ಏನು ಅನ್ನುವಂಥದ್ದೇ ಕ್ವಶನ್ ಕೇಳಿರೋದು. ಅದು ಕಾನ್ಕೇವ್ ಆಗಿರಲಿ, ಕಾನ್ವೆಕ್ಸ್ ಆಗಿರಲಿ, ಸೊ ನಿಮ್ನ ಆಗಿರಲಿ, ಪೀನ ಮೊಸರು ಆಗಿರಲಿ, ನೀವು ಏನು ಸ್ಪಿಯರ್ನ ಗೋಳವನ್ನು ಹಾಕ್ತೀರಾ, ಆ ಗೋಳದ ಮಧ್ಯದಲ್ಲಿರುವ ಡಯಾಮೀಟರ್ ವ್ಯಾಸ, ಆ ಡಯಾಮೀಟರನ್ನು, ಆ ಸ್ಪಿಯರ್ನ ಮಧ್ಯದಲ್ಲಿರುವ ಡಯಾಮೀಟರ್ನ ಏನಂತ ಹೇಳ್ತೀವಿ ಅಂತಂದರೆ, ವಿಲ್ ಕಾಲ್ ದಟ್ ಆಸ್ ಅ ಅಪರೇಚರ್. ಹಾಗಾದರೆ ಯಾವ ಆಪ್ಷನ್ ಕರೆಕ್ಟ್? ಸಿ ಆಪ್ಷನ್ ಈಸ್ ರೈಟ್. ಸಿ ಆಪ್ಷನ್ನ ನೀವು ಶೇಡ್ ಮಾಡಬೇಕಾಗತ್ತೆ, ಯಾಕೆಂದರೆ ಅದಕ್ಕೆ ಇರುವಂತಹ ಹೆಸರೇ ಅದು ಆಪರೇಚರ್. ಓಕೆ, ಸೊ ಇನ್ನು ಮುಂದಿನ ಕ್ವಶನ್ಗೆ ಹೋಗೋದಾದರೆ, ಸೌರ ಕುಕ್ಕರ್ನ ಒಳ ಮೇಲ್ಮೈಗೆ ಕಪ್ಪು ಬಣ್ಣವನ್ನು ಬಳದಿರುತ್ತಾರೆ ಯಾಕೆ? ದ ಇನ್ನರ್ ವಾಲ್ ಆಫ್ ದ ಸೋಲಾರ್ ಕುಕ್ಕರ್ ಇಸ್ ಪೇಂಟೆಡ್ ಬ್ಲ್ಯಾಕ್ ಬಿಕಾಸ್, ಇದೆಲ್ಲರಿಗೂ ಗೊತ್ತಿರುತ್ತೆ. ಯಾಕೆಂದರೆ ನೀವೇ ಬಿಸಿಲಿಗೆ ಹೋಗಿ ನಿಂತ್ಕೊಳ್ಳಿ, ಬಿಸಿಲಿಗೆ ಬ್ಲ್ಯಾಕ್ ಕಲರ್ ಶರ್ಟ್ನ ಹಾಕೊಂಡು ನಿಂತ್ಕೊಂಡ್ರೆ ನಿಮಗೆ ಒಳಗೆಲ್ಲ ಒಂಥರ ಹೀಟ್ ಜಾಸ್ತಿ ಆದಂಗೆ ಆಗುತ್ತೆ ಅಲ್ವಾ? ಅದೇ ರೀಸನ್ಗೋಸ್ಕರ ಇಲ್ಲಿ ಬ್ಲ್ಯಾಕ್ ಪೇಂಟನ್ನು ಹಾಕಿರ್ತಾರೆ. ಯಾಕೆ ಅಂತಂದರೆ ಇಟ್ ಅಬ್ಸಾರ್ಬ್ಸ್ ಮೋರ್ ಹೀಟ್. ಬ್ಲ್ಯಾಕ್ ಕಲರ್ ಅಬ್ಸಾರ್ಬ್ಸ್ ಮೋರ್ ಹೀಟ್ ಚಿಲ್ಡ್ರನ್ಸ್. ಅಂದರೆ ಹೆಚ್ಚು ಉಷ್ಣವನ್ನು ಈ ಕಪ್ಪು ಬಣ್ಣ ಹೀರಿಕೊಳ್ಳುತ್ತೆ. ಅನುಭವ ಆಗಿರುತ್ತೆ ಅಲ್ವಾ ನಿಮಗೆ? ಏನು, ಹೊರಗಡೆ ನಿಂತ್ಕೊಂಡಾಗ ಮಧ್ಯಾಹ್ನ ಟೈಮಲ್ಲಿ ಕಪ್ಪು ಬಣ್ಣದ ಬಟ್ಟೆನ ಹಾಕೊಂಡಾಗ ಸ್ವಲ್ಪ ಸೆಕೆ ಜಾಸ್ತಿ ಆಗುತ್ತೆ. ಅದೇ ಅದಕ್ಕೆ ಆನ್ಸರ್ ಅನ್ನೋಂಥದ್ದು. ಓಕೆ, ಇನ್ನು ಮುಂದಿನ ಕ್ವಶನ್ಗೆ ಹೋಗೋದಾದರೆ, ವಿದ್ಯುತ್ ಜನಕದ ಕಾರ್ಯ ಅಂದರೆ ದ ಫಂಕ್ಷನ್ ಆಫ್ ಎಲೆಕ್ಟ್ರಿಕ್ ಜನರೇಟರ್ ಏನು ಮಾಡುತ್ತೆ ಜನರೇಟರ್? ಇಟ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ. ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನವೇ ವಿದ್ಯುತ್ ಜನಕ. The device which converts mechanical energy to electric energy is called as the generator. ಹಾಗಾದರೆ ಯಾವ ಆಪ್ಷನ್ ಕರೆಕ್ಟ್? ನಿಮ್ಮ ಡಿ ಆಪ್ಷನ್ ಕರೆಕ್ಟ್ ಆಗಿದೆ. ಸೊ ಡಿ ಆಪ್ಷನಲ್ಲಿ ನೀವು ಶೇಡ್ ಮಾಡಬೇಕು. ಓಕೆ, ಮುಂದಿನ ಕ್ವಶನ್ ನೋಡಿ, ತುಂಬ ಇಂಪಾರ್ಟೆಂಟ್. ನನ್ನ ಲೈವ್ ಕ್ಲಾಸಲ್ಲೂ ಇದನ್ನು ಹೇಳಿದ್ದೆ ನಿಮಗೆ. ಏನು? ದ ರೆಸಿಸ್ಟೆನ್ಸ್, ದ ಫ್ಯಾಕ್ಟರ್ಸ್ ದಟ್ ದ ರೆಸಿಸ್ಟೆನ್ಸ್ ಡಿಪೆಂಡ್ಸ್. MCQಲೂ ಹೇಳಿದ್ದೆ, ನಾನು ರೀಕಾಲ್ ಮಾಡ್ತಾ ಇದ್ದೆ, ರಿವಿಷನ್ ಕೊಡಬೇಕಾದ್ರೂ ಈ ಪಾಯಿಂಟನ್ನು ಹೇಳಿದ್ದೆ. ನೀವು ನೋಡಿಲ್ಲ ಅಂದರೆ ಆ ವಿಡಿಯೋವನ್ನು ಹೋಗಿ ನೋಡಿ ಚಿಲ್ಡ್ರನ್ಸ್, ನಾನು ರಿವಿಷನ್ ಕೊಟ್ಟಿದ್ದೀನಿ. ಸೊ ಅದೇ ಕ್ವಶನ್ಸು ಇಲ್ಲಿಗೆ ಬಂದಿದೆ ನೋಡಿ. ದ ರೆಸಿಸ್ಟೆನ್ಸ್ ಆಫ್ ಅ ಕಂಡಕ್ಟರ್ ಡಸ್ ನಾಟ್ ಡಿಪೆಂಡ್ ಆನ್, ನಾನಲ್ಲಿ ಡಿಪೆಂಡ್ ಅಪಾನ್ ದ ಫ್ಯಾಕ್ಟರ್ಸ್ ಹೇಳಿದ್ದೀನಿ. ಇಲ್ಲಿ ಯಾವುದು ಫ್ಯಾಕ್ಟರ್ ಡಿಪೆಂಡ್ ಆಗಿಲ್ಲ ಅಂತ ಕೇಳಿದ್ದಾರೆ. ವಾಹಕದ ರೋಧವು ಅವಲಂಬಿಸೇ ಇರದೇ ಇರುವಂತಹ ಪಾಯಿಂಟ್ ಯಾವುದು? ಸೊ ಈಗ ಅವಲಂಬಿಸುವ ಪಾಯಿಂಟ್ಸ್ನ ನಾವು ನೋಡೋಣ. ಕಂಡಕ್ಟರ್ ಡಿಪೆಂಡ್ಸ್ ಅಪಾನ್ ಲೆಂತ್ ಆಫ್ ದ ಕಂಡಕ್ಟರ್, ಏರಿಯಾ ಆಫ್ ಅ ಕ್ರಾಸ್ ಸೆಕ್ಷನ್, ನೇಚರ್ ಆಫ್ ದ ಮೆಟೀರಿಯಲ್. ಈ ಮೂರಕ್ಕೂ ಅದು ಡಿಪೆಂಡ್ ಆಗಿರುತ್ತೆ. ವಾಹಕದ ಉದ್ದಕ್ಕೂ, ವಾಹಕದ ಅಡ್ಡಕೊಯ್ಲು ಮತ್ತು ವಾಸ್ತವಿಕ ಪ್ರಾಕೃತಿಕ ಗುಣಕ್ಕೂ ಅದು ಆ್ಯಕ್ಚುಲ್ ಆಗಿ ಅವಲಂಬಿತ ಆಗಿರುತ್ತೆ. ಹಾಗಾದರೆ ಅವಲಂಬಿತ ಆಗಿಲ್ಲದೆ ಇರೋದು ಯಾವುದು? ಇಟ್ ಡಿಪೆಂಡ್ಸ್ ಅಪಾನ್, ಅಥವಾ ಇದು ಡಿಪೆಂಡ್ ಆಗಿಲ್ಲದೆ ಇರುವಂಥದ್ದು ಯಾವುದು ಅಂದರೆ ಮ್ಯಾಗ್ನೆಟಿಕ್ ನೇಚರ್ಗೆ, ಅಂದರೆ ಕಾಂತೀಯ ಗುಣಕ್ಕೆ ವಿದ್ಯುತ್ ವಾಹಕದ ರೋಧವು ಅವಲಂಬಿತವಾಗಿರುವುದಿಲ್ಲ. ಅಂದರೆ ಇಟ್ ಡಸ್ ನಾಟ್ ಡಿಪೆಂಡ್ ಅಪಾನ್ ದ ಮ್ಯಾಗ್ನೆಟಿಕ್ ನೇಚರ್. ಸೊ ದೇರ್ಫೋರ್ ದ ಸಿ ಆಪ್ಷನ್ ಈಸ್ ರೈಟ್. ಯು ನೀಡ್ ಟು ಮಾರ್ಕ್ ದ ಸಿ ಆಪ್ಷನ್ ಚಿಲ್ಡ್ರನ್ಸ್. ಓಕೆ, ಇನ್ನು ಮುಂದಿನ ಕ್ವಶನ್, ಡಿ ಸಿ ಜನರೇಟರ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್. ನಂಗೆ ತುಂಬ ಇಷ್ಟವಾದ ಟಾಪಿಕ್ ಇದು. ಡಿ ಸಿ ವಿದ್ಯುತ್ ಜನಕವು ಕಾರ್ಯನಿರ್ವಹಿಸುವ ತತ್ವ. ಅದು ಡಿ ಸಿ ವಿದ್ಯುತ್ ಜನಕ ಅಂತನಾರು ಕೊಡಲಿ, ಬರೀ ವಿದ್ಯುತ್ ಜನಕ ಅಂತನಾರು ಕೊಡಲಿ ಚಿಲ್ಡ್ರನ್ಸ್, ಅಂದರೆ ಜನರೇಟರ್ ಅಂತನಾರು ಕೊಡಲಿ, ಡಿ ಸಿ ಜನರೇಟರ್ ಅಂತನಾರು ಕೊಡಲಿ, ಇಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಫ್ಯಾರಡೇಸ್ ಲಾಸ್ ಚಿಲ್ಡ್ರನ್ಸ್. ನಥಿಂಗ್ ಬಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಫ್ಯಾರಡೆಯ ಪ್ರಯೋಗ ಗೊತ್ತಿದೆ ಅಂದ್ಕೊಳ್ತೀನಿ, ಅಥವಾ ಕನ್ನಡದಲ್ಲಿ ವಿದ್ಯುತ್ ಕಾಂತೀಯ ಪ್ರೇರಣೆ. ಸೊ ದೇರ್ಫೋರ್ ಎ ಆಪ್ಷನ್ ಈಸ್ ರೈಟ್. ಡಿ ಸಿ ಜನರೇಟರ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಮೇಲೆ ಅದು
ವರ್ಕ್ ಮಾಡುತ್ತೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂದರೆ ನಿಮ್ಗೆ ಏನೊಂದು ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಒಂದು ಕಂಡಕ್ಟರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆದರೆ ಮತ್ತೊಂದು ಕಂಡಕ್ಟರಲ್ಲಿ ಕರೆಂಟು ಇಂಡ್ಯೂಸ್ ಆಗುತ್ತೆ. ಅದೇ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅನ್ನುವಂಥದ್ದು, ಅಥವಾ ವಿದ್ಯುತ್ ಕಾಂತೀಯ ಪ್ರೇರಣೆ ಅನ್ನುವಂಥದ್ದು. ಓಕೆ, ಸೊ ಹೇಳಿದ್ದೀನಿ, ಅದರ ಅರ್ಥನೂ ಕೂಡ ಅಲ್ಲೇ ಎಕ್ಸ್ಪ್ಲನೇಷನ್ ಕೊಟ್ಬಿಟ್ಟಿದ್ದೀನಿ ಚಿಲ್ಡ್ರನ್ಸ್ ನಿಮಗೆ. ಓಕೆ, ನೆಕ್ಸ್ಟು ಮುಂದಿನ ಪ್ರಶ್ನೆ. ವ್ಯಾಟ್ ಎಂಬುದು ಯಾವುದರ SI ಏಕಮಾನ? ನನ್ನ MCQ ಕ್ವಶನ್ಸಲ್ಲೂ ಈ ಕ್ವಶನ್ ಕೇಳಿದೆ. ವ್ಯಾಟ್ ಈಸ್ ಎ SI ಯೂನಿಟ್ ಆಫ್, ಅಥವಾ ನಾನು ಉಲ್ಟಾ ಕೇಳಿದ್ದೆ. ಸೊ ವ್ಯಾಟ್ ಈಸ್ ಎ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪವರ್ ಅಂದರೆ ವಿದ್ಯುತ್ ಸಾಮರ್ಥ್ಯದ SI ಮಾನ ವ್ಯಾಟ್ ಆಗಿರುತ್ತೆ ಅನ್ನೋಂಥದ್ದು ಚಿಲ್ಡ್ರನ್ಸ್. ಓಕೆ, ನೆಕ್ಸ್ಟ್ ಕ್ವಶನ್. ಹಾಗಾದ್ರೆ ಯಾವ ಆಪ್ಷನ್, ಮರ್ತ್ಬಿಡೆ, ಯಾವ ಆಪ್ಷನ್? ಡಿ ಆಪ್ಷನ್ ಈಸ್ ರೈಟ್. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್. ಜೈವಿಕ ಅನಿಲದ ಒಂದು ಗುಣ ಅಂದರೆ ಒನ್ ಆಫ್ ದ ಪ್ರಾಪರ್ಟೀಸ್ ಆಫ್ ದ ಬಯೋಗ್ಯಾಸ್. ಸೊ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ, ಉರಿಸಿದಾಗ ಬೂದಿಯನ್ನು ಉಳಿಸುತ್ತೆ. ಲೀವ್ಸ್ ಆ ರೆಸಿಡ್ಯೂ ಲೈಕ್ ಆ್ಯಶ್. ಅಂದರೆ ನಿಮ್ಮ ಬಿ ಆಪ್ಷನ್ ಈಸ್ ರೈಟ್. ಅಂದರೆ ನಿಮಗೆ ಈಗಾಗಲೇ ಗೊತ್ತಿರುತ್ತೆ ಬಯೋಗ್ಯಾಸ್ ಅಂದರೆ ಏನು, ಅದರ ಪ್ರಾಪರ್ಟೀಸ್ ಎಲ್ಲ ಏನು ಅನ್ನೋದು ಗೊತ್ತಿರುತ್ತೆ, ಕಲ್ತಿರ್ತೀರ. ಹಾಗಾಗಿ ದ ಬಿ ಆಪ್ಷನ್ ಈಸ್ ರೈಟ್ ಚಿಲ್ಡ್ರನ್ಸ್. ಬಿ ಆಪ್ಷನ್ ಅನ್ನೋಂಥದ್ದು ಕರೆಕ್ಟಾದಂತಹ ಉತ್ತರ. ನೀವು ಬಿ ಆಪ್ಷನ್ನಲ್ಲಿ ನೀವು ಶೇಡ್ ಮಾಡಬೇಕನ್ನೋಂಥದ್ದು. ಓಕೆ, ಸೊ ಇಷ್ಟು ನಿಮ್ಮ ಫಿಸಿಕ್ಸ್ನ MCQ ಕ್ವಶನ್ಸ್ಗಳಿಗೆ ಕೀ ಉತ್ತರಗಳು ಅಂತ. ಸೊ ಈಗಾಗಲೇ ಮ್ಯಾಥ್ಸ್ನ ನಾನು ಅದರಲ್ಲೂ ಎಸ್ಪೆಷಲಿ ಮ್ಯಾಥ್ಸ್ MCQ ಕ್ವಶನ್ಸ್ಗಳದ್ದು ಕೀ ಆನ್ಸರ್ಸ್ಗಳನ್ನು ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ ಚಿಲ್ಡ್ರನ್ಸ್. ನೀವು ನನ್ನ ಚಾನಲ್ನಲ್ಲಿ ಹೋಗಿ ನೋಡ್ಬೋದು. ಸೊ ಮ್ಯಾಥ್ಸ್ ಕ್ಲಿಯರ್ ಆಗ್ತಾ ಇದೆ, ನಾವು ಫಿಸಿಕ್ಸ್ನ ನಾನು ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ. ಸೊ ಇನ್ನೂ ಏನಾದ್ರು ಡೌಟ್ಸ್ಗಳಿದ್ದರೆ ನೀವು ನಾವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಟ್ರೆ ಖಂಡಿತವಾಗ್ಲೂ ಹೆಲ್ಪ್ ಮಾಡಿಕೊಡ್ತೀನಿ. ಆ್ಯಂಡ್ ಅದಾ ಡೌಟ್ಸ್ನ ನಿಮಗೆ ಕ್ಲಿಯರ್ ಮಾಡಿಕೊಡ್ತೀನಿ ಅನ್ನೋಂಥದ್ದು ಚಿಲ್ಡ್ರನ್ಸ್. ಓಕೆ, ಆ್ಯಂಡ್ ಮೊದಲನೇದಾಗಿ ಈ ವಿಡಿಯೋವನ್ನು ನೋಡ್ತಾ ಇದ್ದೀನಿ ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.